ಮೂವರು ಬೇಟೆಗಾರರ ಮೇಲೆ ಎನ್ಕೌಂಟರ್ ಪ್ರಕರಣ ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಸರ್ಕಾರ ಅಲರ್ಟ್ ಆಗಿದ್ದು ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಎನ್ಕೌಂಟರ್ ಬಗ್ಗೆ ನಡೀತಾ ಇರೋ ಪರ ಹಾಗೂ ವಿರೋಧ ಚರ್ಚೆ ಅಧಿಕಾರಿಗಳದ್ದೇ ತಪ್ಪು ಅಂತ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳ್ತಾ ಇದ್ದಾರೆ. ತನಿಖೆ ನಡೆಸೋದಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿಎಂ ಆದೇಶ ನೀಡಿದ್ದಾರೆ. ನಾಳೆ ಅರಣ್ಯ ಮತ್ತು ಕಾನೂನು ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡ್ತಾರೆ. ಪರಿಹಾರ ಕೊಡೋದಕ್ಕೆ ಅಡ್ಡವಿರುವ ತಾಂತ್ರಿಕ ಕಾರಣಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಪರಿಹಾರ ಕ್ರಮದ ಬಗ್ಗೆ ಸದನದಲ್ಲಿ ಸಿಎಂ ಮಾತಾಡೋ ಸಾಧ್ಯತೆ ಇದೆ. ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ ಸರ್ಕಾರ. ಪರ ವಿರೋಧ ಚರ್ಚೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಇನ್ನು ಎಲಿವೇಟ್ ಆಗೋದಕ್ಕೆ ಮುಂಚೆ ತಮ್ಮ ಕಡೆಯಿಂದ ಏನೇನು ಕ್ರಮ ಆಗಬೇಕು ಅದನ್ನ ತೆಗೆದುಕೊಳ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಸದನದಲ್ಲೂ ಕೂಡ ಸಿಎಂ ಇದರ ಬಗ್ಗೆ ಮಾತಾಡ್ತಾರೆ. ಗ್ರಾಮಸ್ಥರು ನಿರಂತರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಪರಿಹಾರ ಕೊಡಿ ಅಂತಿದ್ದಾರೆ. ಗೂಂಡಾರಣ್ಯ ಅಧಿಕಾರಿಗಳಿಗೆ ಮೂವರ ಎನ್ಕೌಂಟರ್ ಪ್ರಕರಣ ಪೊಲೀಸರ ಸಂಧಾನ ವಿಫಲ ಆಗಿದೆ. ಮರಣೋತ್ತರ ಪರೀಕ್ಷೆಗೆ ನಾವು ಸಹಿ ಹಾಕಲ್ಲ ಅಂತಿದ್ದಾರೆ ಸಂಬಂಧಿಕರು. ಮೈಸೂರಿನ ಶವಾಗಾರದಲ್ಲೇ 3 ಮೃತದೇಹಗಳು ಉಳಿದಿವೆ. ಮರಣೋತ್ತರ ಪರೀಕ್ಷೆಗೆ ವೈದ್ಯರು ಬಂದಿದ್ದಾರೆ, ತಹಶೀಲ್ದಾರ್ ಬಂದಿದ್ದಾರೆ. ಆದರೆ ಯಾವಾಗ ಸಂಧಾನ ವಿಫಲ ಆಯಿತೋ ವಾಪಸ್ ಹೊರಟಿದ್ದಾರೆ ತಹಶೀಲ್ದಾರ್. ಮೃತದೇಹಗಳನ್ನ ನೋಡೋದಕ್ಕೆ ಬಂದಿದ್ದೇವೆ, ಸಹಿ ಮಾಡಲ್ಲ, ನ್ಯಾಯ ಸಿಗೋವರೆಗೂ ನಾವು ಸಹಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸಂಬಂಧಿಕರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧು. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು, ಯಾವ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆಗೆ ನಾವು ಸಹಿ ಮಾಡೋದಿಲ್ಲ ಅಂತ ಸಂಬಂಧಿಕರು ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇಲ್ಲ. ಸದ್ಯಕ್ಕೆ ಏನ್ ಸಂಧಾನ ಆಯ್ತು, ಯಾಕೆ ವಿಫಲ ಆಯ್ತು, ಏನಾಗ್ತಾ ಇದೆ ಅಲ್ಲಿ? ಹೌದು ಭವನ, ಈ ಒಂದು ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಎನ್ಕೌಂಟರ್ ಏನಿದೆ, ಎನ್ಕೌಂಟರ್ನಲ್ಲಿ ಮೃತಪಟ್ಟಿರ್ತಕ್ಕಂಥ ಮೂವರನ್ನ ಮೈಸೂರಿನ KR ಆಸ್ಪತ್ರೆಗೆ ತಂದು ಶವಾಗಾರಕ್ಕೆ ತಂದಿರಿಸಿ ಈಗಾಗಲೇ 24 ಗಂಟೆಗಳೇ ಕೂಡ ಕಳೀತಾ ಇರತಕ್ಕಂಥದ್ದು. ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಅವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕು, ಆ ಸಂಬಂಧಿಕರನ್ನ ಮನವೊಲಿಸಿ ಇಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಸ್ಥಳಕ್ಕೆ ಶವಗಳನ್ನ ಕೊಟ್ಟು ಕಳಿಸ್ಬೇಕು ಅಂತೇಳಿ. ಆದರೆ ಅದ್ಯಾವ ಪ್ರಯತ್ನಗಳು ಕೂಡ ಫಲಿಸ್ತಾ ಇಲ್ಲ. ಕೆಲವು ಹಂತದಲ್ಲಿ ರಾತ್ರಿ ವೇಳೆಯೇ ಶವಗಳ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ ಕಳಿಸುವಂತ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡಿದ್ರು. ಏನು ಅನೂರಿನ ತಹಶೀಲ್ದಾರ್ ಇರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದಿದ್ರು. ಇನ್ನು ನಿನ್ನೆ ಇಡೀ ದಿನ ಆ ಒಂದು ಮೃತರ ಸಂಬಂಧಿಕರು ಯಾರು ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಅವರು ಕೂಡ ಎಲ್ಲ ಇಲ್ಲಿಗೆ ಬಂದಿದ್ರು. ಒಂದು ಹಂತದಲ್ಲಿ ಎಲ್ಲ ಬಂದಿರೋ ಕಾರಣಕ್ಕಾಗಿ ಅವರು ಮರಣೋತ್ತರ ಪರೀಕ್ಷೆ ನಡೆಸಲಿಕ್ಕೆ ಸಹಿಯನ್ನ ಹಾಕ್ತಾರೆ, ಮರಣೋತ್ತರ ಪರೀಕ್ಷೆ ಆಗುತ್ತೆ ಅಂತಾನೆ ಕೂಡ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಅವ್ರು ಯಾರು ಕೂಡ ಅದಕ್ಕೆ ಜಗ್ಲಿಲ್ಲ. ಅವರ ಕಾರಣ, ಅವರ ಬೇಡಿಕೆ ಇರತಕ್ಕಂಥದ್ದು ಒಂದೇ, ಅಂದ್ರೆ ಈ ಒಂದು ಫೇಕ್ ಎನ್ಕೌಂಟರ್ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹವ್ರಿಗೆ ಶಿಕ್ಷೆಗಳಾಗಬೇಕು, ಜೊತೆಗೆ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅಲ್ಲಿವರೆಗೂ ಕೂಡ ನಾವು ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತೇಳಿ ನೀವು ಇಲ್ಲಿ ಗಮನಿಸಬಹುದು. ಈಗಲೂ ಕೂಡ ಶವಾಗಾರದ ಮುಂಭಾಗದಲ್ಲೇ ಕೂಡ ಇದ್ದಾರೆ. ಒಂದು ಕಡೆಗೆ ಅಧಿಕಾರಿಗಳು, ಪೊಲೀಸರು ಅವರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಕೆಲಸವೂ ಕೂಡ ಇಲ್ಲಿ ಫಲಪ್ರದ ಆಗ್ತಾ ಇಲ್ಲ. ಅಧಿಕಾರಿಗಳ ಜೊತೆ ಪೊಲೀಸರ ಜೊತೆಗೆ ಸಂಬಂಧಿಕರು ಯಾರು ಕೂಡ ಸಹಕಾರವನ್ನು ಕೊಡದೇ ಇರತಕ್ಕಂಥದ್ದು. ಅಂದ್ರೆ ಈ ಒಂದು ಎನ್ಕೌಂಟರ್ ಏನಾಗಿದೆ ಇದು ಫೇಕ್ ಆಗಿರ್ತಕ್ಕಂಥದ್ದು, ಇದಕ್ಕೆ ನಮಗೆ ನ್ಯಾಯ ಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ, ನಾನು ಸಂಬಂಧಿಕರನ್ನು ಕೂಡ ಮಾತನಾಡ್ತೀನಿ, ನೇರವಾಗಿ ಕೇಳುವಂಥದ್ದು. ಯಾಕಂದ್ರೆ ನೋಡಮ್ಮ, ಈಗ ನೀವ್ ಹೇಳ್ತೀರಾ ಹಸುಗಳನ್ನ ಹೊಡ್ಕೊಂಡು ಒಳಗಡೆ ಹೋಗಿದ್ರು ಅಂತೇಳಿ, ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ, ಅವರು ಜಿಂಕೆ ಮಾಂಸದ ಜೊತೆಗೆ ನಮ್ಗೆ ಸಿಕ್ಬಿದ್ರು ಅಂತೇಳಿ ಅದಕ್ಕೆ ಎನ್ಕೌಂಟರ್ ಮಾಡಿದ್ವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಇಲ್ಲ, ಅದು ಅವರೇ ಮಾಡಿದ್ರು ಸರ್. ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಆ ಥರ ಕೆಲಸ ಅವ್ರು ಮಾಡಿದ್ರು ಸರ್. ಅವರು ಜಿಂಕೆ ಮಾಂಸ ಹೊಡೆಯಕ್ಕೆ ಹೋಗಿಲ್ಲ, ಅವರು ಮಾಡಿದ ಕೆಲಸ ತಗೊಂಡೋಗಿ ಇವ್ರ ಮೇಲೆ ಇವ್ರು ಹೋಗಿದ್ದು ಹಸು ನೋಡಿ ಹುಡ್ಕೊಂಡು ಹೋಗಿದ್ದು ಸರ್. ಅವರು ಜಿಂಕೆ ಮಾಂಸ ಹೊಡೆಯಕ್ಕೆ ಹೋಗಿಲ್ಲ ಸರ್. ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ, ಅದಕ್ಕೆ ಆ ಥರ ಕೆಲಸ ಮಾಡಿದ್ದಾರೆ ಸರ್. ಅವರು ನಾನು ಒಪ್ಪಲ್ಲ ಸರ್. ಅದಕ್ಕೆ ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ ಅವ್ರಿಗೆ, ಅದಕ್ಕೆ ಆ ಥರ ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಆಗಿದೆ, ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ರೆ. ಈಗ 2 ದಿನ ಆಗೋಗ್ತಾ ಬಂತು, ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಿಸಲ್ವಾ, ದಫನ್ ಮಾಡಲ್ವಾ ನೀವು ಅಂತ? ಅದೇ ಸರ್, ಅವರು
ಅವ್ರು ಈಗೆಲ್ಲ ಮಾಡ್ತಾರೆ, ಮಾಂಸ ಸಿಕ್ತು ಜಿಂಕೆ ಸಿಕ್ತು ಅಂತ ಹೇಳಿದ್ರೆ ಜಿಂಕೆ ಸಿಕ್ತದೆ, ಅವ್ರ ಕೈಯಲ್ಲಿ ಸಿಗ್ತದೆ, ಅಲ್ಲೇ ಅವ್ರನ್ನ ಕಟ್ಟಾಕ್ಬಿಟ್ಟು ಇಲ್ಲಿಂದ ಎತ್ಕೊಬಂದು ಪೊಲೀಸರಿಗೆ ಕೇಸ್ ಮಾಡ್ಲಿತ್ತಾನೆ. ನಮ್ಮ ಕೈಲಿ ಒಪ್ಸಿಲ್ಲ, ಪೊಲೀಸರು ಯಾರ್ಯಾರು ಒಪ್ಸ್ಬೇಕು, ಅಲ್ಲಿ ಸಾಯಿಸ್ಬಿಟ್ಟು ಶಿಕ್ಷೆ ಮಾಡಿ ಸಾಯಿಸ್ಬಿಟ್ಟು ಯಾರು ಗೊತ್ತಿಲ್ಲದ್ರೆ ಇಲ್ಲಿ ಎತ್ಕೊಬಂದು ಯಾಕೆ ಮೈಸೂರಲ್ಲಿ ಹಾಕಿದ್ರು. ಇಲಾಖೆಯವರು ಅದಕ್ಕೆ ಇಲಾಖೆ ಅರಣ್ಯ ಅವರು ಫಾರೆಸ್ಟ್ ಅವರು ಯಾಕೆ ಇಲ್ಲಿ ಹಾಕಿದ್ರು, ಅವ್ರು ಯಾಕೆ ಅದು ನ್ಯಾಯ ಬೇಕು ಸರ್. ಅದು ಯಾಕೆ ಕೆಳಗೆ ಬಂದ್ರು, ನಮ್ಗೆ ನ್ಯಾಯ ಬೇಡವಾ? ನಮ್ಗೆ ನ್ಯಾಯ ಬೇಕಲೇಬೇಕು. ನಾವು ಪೋಸ್ಟ್ ಮಾಡಲ್ಲ, ಡಿ ಕೆ ಶಿವಕುಮಾರ್ ಬರಬೇಕು, ಅಲ್ಲಿ ಅಣೂರು ಸ್ಟೇಷನ್ ಎಲ್ಲ ಬರಬೇಕು, ಆವಾಗ ಮಾತ್ರ ಪೋಸ್ಟ್ ಮಾಡೋದು. ಅಷ್ಟು ಮಾಡಲ್ಲ, ಒಂದು ತಿಂಗಳಾದ್ರೂ ನಾವು ಮಾಡಲ್ಲ. ನಮ್ಗೆ ನ್ಯಾಯ ಸಿಕ್ಲೇಬೇಕು. ಯಾರು ಫಾರೆಸ್ಟ್ ಅವ್ರು ಬಂದ್ರೆ ಅವ್ರು ಬರಬೇಕು. ಭಾವನ, ಇದು ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಂಬಂಧಿಕರುಗಳ ಮಾತಾಗಿರ್ತಕ್ಕಂಥದ್ದು. ಅವ್ರು ಹೇಳುವಂಥದ್ದೊಂದೇ, ಏನೀಗ ಈ ಎನ್ಕೌಂಟರ್ ಸಂಬಂಧಪಟ್ಟಂತಿದೆ, ನಮಗೆ ನ್ಯಾಯ ಬೇಕು, ಎನ್ಕೌಂಟರ್ ಮಾಡಿರ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಬರಬೇಕು, ಮುಖ್ಯಮಂತ್ರಿಗಳ ಸ್ಥಳಕ್ಕೆ ಬರಬೇಕು, ನಮಗೆ ಪರಿಹಾರ ಘೋಷಣೆ ಮಾಡಬೇಕು, ಅದು 1 ತಿಂಗಳಾಗಲಿ, ಅಲ್ಲಿವರೆಗೂ ನಾವು ಈ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಯಾವುದೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಫಲ ಕೊಡದೆ ವಿಫಲವಾಗಿ ಮಾಚೂರೆ ಮುಂದೆ ನಿಂತಿರ್ತಕ್ಕಂಥದ್ದನ್ನ ಸದ್ಯಕ್ಕೆ ನಾವಿಲ್ಲಿ ಗಮನಿಸಬಹುದು. ಭವನ, ಎಸ್, ಧನ್ಯವಾದ ಮಧು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.